ತಮಿಳುನಾಡಿನಿಂದ ಗುರುವಾರದಿಂದ ವಿಜಯ್ ಆಳ್ವಿಕೆ ಶುರುವಾಗುತ್ತೆ. ಅಂದ್ರೆ ತಮಿಳುನಾಡಿನಲ್ಲಿ ಗುರುವಾರದಿಂದ ವಿಜಯ್ ಆಳ್ವಿಕೆ ಆರಂಭ ಆಗುತ್ತೆ. ತಮಿಳುನಾಡಿನಲ್ಲಿ ವಿಜಯ್ ಪ್ರಮಾಣ ವಚನಕ್ಕೆ ವೇದಿಕೆ ಸಜ್ಜಾಗಿದೆ ಈಗಾಗಲೇ. ಮೇ 7ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ದಳಪತಿ ವಿಜಯ್. ತಮಿಳುನಾಡಿನ 27ನೇ ಮುಖ್ಯಮಂತ್ರಿಯಾಗಿ ದಳಪತಿ ದರ್ಬಾರ್ ನಡೆಸ್ತಾರೆ. ಇನ್ನು ಮುಂದೆ ಸರ್ಕಾರ ರಚನೆಗೆ ನಾಳೆ ಹಕ್ಕು ಮಂಡಿಸಲಿರೋ ಟಿವಿಕೆ ವಿಜಯ್. ನಾಳೆ ಗವರ್ನರ್ ಭೇಟಿ ಮಾಡಲಿದ್ದಾರೆ ನಟ ದಳಪತಿ ವಿಜಯ್ ಅವರು. ಟಿವಿಕೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿಯೂ ಕೂಡ ಈಗ ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಟಿವಿಕೆ ಪಕ್ಷ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಆಯ್ಕೆಯಾಗಿರೋದು. ನಾಳೆ ಗವರ್ನರ್ ಅವರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ತಮಿಳುನಾಡಿನಲ್ಲಿ ಗುರುವಾರದಿಂದ ವಿಜಯ್ ಆಳ್ವಿಕೆ ಶುರುವಾಗುತ್ತೆ. ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 108 ಕ್ಷೇತ್ರಗಳನ್ನ ಗೆದ್ದಿದೆ ಟಿವಿಕೆ. ಇದೆಲ್ಲದರ ಜೊತೆಗೆ ಮ್ಯಾಜಿಕ್ ನಂಬರ್ ಅಲ್ಲಿ 118. ಸೊ ಇನ್ನೂ ಮ್ಯಾಜಿಕ್ ನಂಬರ್ ಅಂತ ಬಂದಾಗ, ಬಹುಮತ ಸಾಬೀತುಪಡಿಸಬೇಕು ಅಂತ ಬಂದಾಗ ಇನ್ನೂ 10 ಸ್ಥಾನಗಳು ಬೇಕು ಇವರಿಗೆ. ಸೊ ಆ ನಿಟ್ಟಿನಲ್ಲಿ ಯಾರ್ಯಾರ ಜೊತೆಗೆ ಕೈ ಜೋಡಿಸ್ತಾರೆ ಟಿವಿಕೆ ಅನ್ನೋದು ಈಗಿರುವಂತ ಒಂದು ಪ್ರಶ್ನೆಯಾಗಿದೆ. ಸೊ ಒಂದು ಟಿವಿಕೆಯ ಪ್ರಧಾನ ಕಾರ್ಯದರ್ಶಿಗಳು ಹೇಳೋ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಡಿಎಂಕೆ ಮತ್ತು ಎಐಡಿಎಂಕೆ ಜೊತೆಗೆ ಹೋಗೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಸೊ ಇನ್ನುಳಿದಂಗೆ ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ಸಣ್ಣ ಪುಟ್ಟ, ಜೊತೆಗೆ ಸ್ವತಂತ್ರ ಅಭ್ಯರ್ಥಿಗಳು ಏನು ಗೆದ್ದು ಬೀಗಿದಾರಲ್ಲ ಅವ್ರ ಜೊತೆಗೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ 5, PMK 4, IUML 2, CPI 2. ಸೊ ಇಂಥ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಕೈ ಜೋಡಿಸುವ ಸಾಧ್ಯತೆ ಇದೆ ವಿಜಯ್ ಅವರು. ಸೊ ಟಿವಿಕೆ ಸೊ ಈ ನಿಟ್ಟಿನಲ್ಲಿ ಈಗ ಯಾರನ್ನ ತಮ್ಮತ್ತ ಸೆಳಿತಾರೆ, ಯಾರು ಟಿವಿಕೆಗೆ ಸಪೋರ್ಟ್ ಮಾಡ್ತಾರೆ, ಯಾವ ಪಕ್ಷ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಏನೋ ಕಾಂಗ್ರೆಸ್ DMK ಜೊತೆಗೆ ಮೈತ್ರಿ ಮಾಡ್ಕೊಂಡು ಚುನಾವಣೆ ಅಖಾಡದಲ್ಲಿತ್ತು. ಸೊ ಆ ನಿಟ್ಟಿನಲ್ಲಿ 5 ಕ್ಷೇತ್ರಗಳನ್ನ ಗೆದ್ಕೊಂಡಿರೋದು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ. ಸೊ ಇದೆಲ್ಲದರ ಜೊತೆಗೆ PMK ಇದೆ 4, IUML ಇದೆ 2, CPI 2 ಇದೆ. ಸೊ ಇವ್ರ ಜೊತೆಗೇನಾದರೂ ಕೈ ಜೋಡಿಸ್ತಾರಾ ವಿಜಯ್ ಅವರು? ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಅಲ್ಲಿದ್ದಾರೆ, ಗೆದ್ದಂಥ ಅಭ್ಯರ್ಥಿಗಳು. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಸೊ ಯಾರ ಜೊತೆಗೆ ಇವರು ಕೈ ಜೋಡಿಸ್ತಾರೆ ಈಗಾಗಲೇ ಅಫ್ಕೋರ್ಸ್ ಆಗಿರುತ್ತೆ. ಯಾಕೆಂತಂದರೆ 108 ಸ್ಥಾನಗಳಲ್ಲಿ ಗೆದ್ದಿರೋದ್ರಿಂದ ಬೇರೆ ಬೇರೆ ಪಕ್ಷಗಳವರು ಕೂಡ ಟಿವಿಕೆ ಪಕ್ಷದ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ. ಸೊ ಎಲ್ಲ ಬಗೆಹರಿಸ್ಕೊಂಡು ನಾಳೆ ಈ ರಾಜ್ಯಪಾಲರನ್ನ ಭೇಟಿ ಮಾಡಿ ಏನು ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಮೇ 7ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ದಳಪತಿ ವಿಜಯ್ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ 27ನೇ ಮುಖ್ಯಮಂತ್ರಿ ಆಗ್ತಾರೆ ವಿಜಯ್ ಅವರು. ಸೊ ದರ್ಬಾರನ್ನ ಶುರು ಮಾಡ್ತಾರೆ. ಸರ್ಕಾರ ರಚನೆಗೆ ನಾಳೆ ಹಕ್ಕು ಮಂಡಿಸಲಿದ್ದಾರೆ ಟಿವಿಕೆ ವಿಜಯ್. ನಾಳೆ ಗವರ್ನರ್ ಭೇಟಿ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿಯೂ ಕೂಡ ಈಗ ಆಯ್ಕೆ ಆಗಿರೋದು.